ಮಿಂಚುಳ್ಳಿ ಮಾಸಪತ್ರಿಕೆಯ ಎಲ್ಲ ಓದುಗರಿಗೆ ಧನ್ಯವಾದಗಳು. ನನ್ನ ಹೆಸರು ದ್ವಾರನಕುಂಟೆ ಪಿ ಚಿತ್ತಣ್ಣ. ನನ್ನ ಕವಿತೆಯ ಶೀರ್ಷಿಕೆ ಹೂಳೆತ್ತಬೇಕು. ಹೂಳೆತ್ತಬೇಕು. ತಲೆಮಾರಿನಿಂದ ತಲೆಮಾರಿಗೆ, ಭೂತದಿಂದ ವರ್ತಮಾನಕ್ಕೆ ಕೊಚ್ಚಿ ಬಂದ ವೃತ್ತಿಗಳ ಮಣ್ಣು. ಅದದೇ ಹೋಣಿಯ ಅದದೇ ಮಾತು, ಅದೇ ಬೆಳಕಿಲ್ಲದ ಮನೆ, ಅದೇ ಬಡತನ, ಅದೇ ಬಡಕಲ ಮೈಮನಗಳಿಂದ ಒಮ್ಮೆಯಾದರೂ ಹೂಳೆತ್ತಬೇಕು. ಕೊರಳಿಗೆ ಕಟ್ಟಿದ ಉಚ್ಚಿಷ್ಟ ಬಟ್ಟಲು, ಬೆನ್ನಿಗೆ ಕಟ್ಟಿದ ಹಸಿರೆಲೆಯ ಪೊರಕೆ, ಹೆಜ್ಜೆ ಮೂಡದ ಹಾದಿಗಳು, ಏಳಿಸಿದ ಧೂಳಿನ ಕೊಚ್ಚಲು ಮೈಮನದಲ್ಲಿ ಕೂತು ಕಿಲುಬು ಕಟ್ಟಿದೆ. ಅದಕ್ಕಾಗಿ ಒಮ್ಮೆಯಾದರೂ ಹೂಳೆತ್ತಬೇಕು. ಗರ್ವ ತುಂಬಿದ ಮನೆಯ ಬೈಗುಳಕ್ಕೆ, ಕಾಳಿನ ರಾಶಿ ತುಂಬಿದ ಮನೆಯ ಮಾತಿಗೆ, ಅನ್ನ ನೀಡುವ ಹೊಲದ ಬೆವರಿಗೆ, ರಾಸು ತುಂಬಿದ ಹಟ್ಟಿಯೊಳಗಿನ ಕೊಂಕಿಗೆ, ಮನಕ್ಕೂ ಮನೆಗೂ ಕನಸಿಗೂ ಕಸುವಿಗೂ ಎಲ್ಲೆ ಕಟ್ಟಿಕೊಂಡು ಇಷ್ಟೇ ಎಂದ ಬಾಳಿನ ಹಾಡು ಮುಗಿಸಿದವರ ಮೂಳೆ, ಮಜ್ಜೆ, ಮಾಂಸ, ರುಧಿರಗಳಿಂದ ಒಮ್ಮೆಯಾದರೂ ಹೂಳೆತ್ತಬೇಕು. ಕಾರ್ಮುಗಿಲಿನ ಮಿಂಚು ಮಿಂಚಿ ಭೀಮನ ಮುಂಗಾರಿನ ಬೆಳಕರಿಯಬೇಕು. ಬುದ್ಧನ ಜ್ಞಾನದ ಸಲಿಲವರಿಯಬೇಕು. ಶ್ರಮದ ದೈತ್ಯ ಮನಗಲ್ಲುಗಳು ಕೆರೆಯಾಗಬೇಕು. ಇದೆಲ್ಲವೂ ಈಗಲೀಗಲೇ ಆದರೆ ಮಾತ್ರವೇ ಜ್ಞಾನದ ಜಲಕ್ಕೆ ಕೆರೆ, ಹೊರಗಿನ ಗದ್ದೆಗಳು ಹಸಿರಾಗುತ್ತವೆ. ಆ ಕಾರಣಗಳಿಗಾಗಿಯೇ ಮೈಲಿಗೆಯ ಮನಗಳಳಿದು ಪ್ರಶ್ನೆಗಳ ಕೈಯಿಂದ ಒಮ್ಮೆಯಾದರೂ ಹೂಳೆತ್ತಬೇಕು. ದ್ವಾರನಕುಂಟೆ ಪಿ ಚಿತ್ತಣ್ಣ. ಎಲ್ಲರಿಗೂ ಅಭಿನಂದನೆಗಳು.